ಎಲ್ಲರಿಗೂ ನಮಸ್ಕಾರ. 12ನೇ ಶತಮಾನದಲ್ಲಿ ಸಮಾಜವನ್ನು ಸುಧಾರಣೆ ಮಾಡಿದಂತಹ ಮತ್ತು ಕಾಯಕವೇ ಕೈಲಾಸ ಎಂಬ ಒಂದು ತತ್ವವನ್ನು ಬೋಧಿಸಿದ ಒಬ್ಬ ಮಹಾನ್ ವ್ಯಕ್ತಿ, ಸೋಷಿಯಲ್ ರಿಫಾರ್ಮರ್ ಅಂತ ಕರಿಬೋದು. ಅಂಥವರು ಶ್ರೀ ಶರಣ ಬಸವೇಶ್ವರರು. ಅವರಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯಕ್ಕೆ ನಾವೀಗ ಹೋಗ್ತಾ ಇದ್ವಿ. ಬಸವೇಶ್ವರರ ಐಕ್ಯವಾದಂತಹ ಸ್ಥಳ ಬೇರೆ ಇರ್ಬೋದು, ಆದರೆ ಇಲ್ಲಿ ಸಮಾಧಿ ಮಾಡಿದಂತಹ ಸ್ಥಳವನ್ನು ಕೂಡ ನೋಡಬಹುದು. ಮತ್ತು ಅವರ ಇಬ್ಬರು ಶಿಷ್ಯಂದಿರ ಒಂದು ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ, ಕಲಬುರಗಿ, ಕಲ್ಯಾಣ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಧಾರ್ಮಿಕ ಕೇಂದ್ರವಾಗಿದೆ. ಈ ಕ್ಷೇತ್ರವು 18ನೇ ಶತಮಾನದ ಮಹಾನ್ ಸಂತ, ದಾರ್ಶನಿಕ ಮತ್ತು ದಾಸೋಹಿಯಾದ ಶ್ರೀ ಶರಣ ಬಸವೇಶ್ವರರಿಗೆ ಸಮರ್ಪಿತವಾಗಿದೆ. ಪ್ರಮುಖ ಇತಿಹಾಸ ಮತ್ತು ಮಹತ್ವ. ಶರಣ ಬಸವೇಶ್ವರರು ಕ್ರಿಸ್ತಶಕ 1746 1822ರಲ್ಲಿ ತಮ್ಮ ಇಡೀ ಜೀವನವನ್ನು ಕಾಯಕವೇ ಕೈಲಾಸ ಮತ್ತು ದಾಸೋಹ ತತ್ವಗಳಿಗೆ ಮುಡಿಪಾಗಿಟ್ಟಿದ್ದರು. ಕಾಯಕವೇ ಕೈಲಾಸ ಎಷ್ಟು ಉದಾತ್ತವಾದಂತಹ ಒಂದು ತತ್ವವನ್ನು ನಮಗೆ ಬೋಧಿಸ್ತಾ ಇದೆ. ಕಾಯಕವೇ ಕೈಲಾಸ ಅಂತಂದರೆ ನಾವೇನು ಕೆಲಸ ಮಾಡ್ತೀವಿ ಅದರಲ್ಲಿ ದೇವರನ್ನು ಕಾಣುವಂಥದ್ದು. ದೇವರಿಗೋಸ್ಕರ ನಾವು ತಪಸ್ಸು, ಕಠಿಣ ವ್ರತಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಮಾಡುವ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡಿದಾಗ ಅಲ್ಲಿ ನಾವು ಕೈಲಾಸವನ್ನು ಕಾಣಬಹುದು ಎನ್ನುವ ಒಂದು ಉದಾತ್ತ ತತ್ವವನ್ನು ಜಗತ್ತಿಗೆ ಅವರು ಸಾರಿದಂತಹ ಮಹಾನ್ ಪುರುಷರು. ಈ ದೇಗುಲದಲ್ಲಿ ಇಂದಿಗೂ ಪ್ರತಿದಿನ ನಿರಂತರವಾಗಿ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ಪವಿತ್ರ ಸಮಾಧಿ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಶರಣ ಬಸವೇಶ್ವರರ ಪವಿತ್ರ ಸಮಾಧಿ ಇದೆ. ಇದರ ಪಕ್ಕದಲ್ಲಿಯೇ ಅವರ ಪ್ರಮುಖ ಶಿಷ್ಯರಾದ ದೊಡ್ಡಪ್ಪ ಅಪ್ಪಗಳ ಸಮಾಧಿಯೂ ಇದ್ದು ಇದನ್ನು ಜೋಡು ಮೂರ್ತಿಗಳ ಪುಣ್ಯಕ್ಷೇತ್ರ ಎನ್ನಲಾಗುತ್ತದೆ. ಭಾವೈಕ್ಯತೆಯ ಸಂಕೇತ. ಜಾತಿ, ಮತ, ಧರ್ಮಗಳ ಭೇದವಿಲ್ಲದೆ ಎಲ್ಲ ವರ್ಗದ ಜನರು ಇಲ್ಲಿಗೆ ಬಂದು ಶರಣರ ದರ್ಶನ ಪಡೆಯುತ್ತಾರೆ. ವಾಸ್ತುಶಿಲ್ಪದ ವಿಶೇಷತೆ. ಮಿಶ್ರ ಶೈಲಿ. ಈ ದೇವಾಲಯದ ಕಟ್ಟಡವು ಭಾರತೀಯ ಮತ್ತು ಮೊಘಲ್, ಅರೇಬಿಕ್ ಶೈಲಿಯ ಅದ್ಭುತ ಮಿಶ್ರಣವನ್ನು ಹೊಂದಿದೆ. ಕೆತ್ತನೆಯ ಕೆಲಸಗಳು. ಶಿಲ್ಪಕಲೆಯ ಬಗ್ಗೆ ಹೇಳಬೇಕಾದ್ರೆ ದೇವಾಲಯದ ಕಂಬಿಗಳು ಮತ್ತು ಗೋಡೆಗಳ ಮೇಲೆ ಹಿಂದೂ ಪುರಾಣಗಳ ವಿವಿಧ ದೇವತೆಗಳು, ಪ್ರಾಣಿಗಳು ಹಾಗೂ ಪೌರಾಣಿಕ ಘಟನೆಗಳ ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಚಿನ್ನದ ಲೇಪನ. ಪ್ರಸ್ತುತ ಈ ಐತಿಹಾಸಿಕ ಗರ್ಭಗುಡಿ ಮತ್ತು ಗೋಪುರಕ್ಕೆ ಬಂಗಾರದ ಲೇಪನವನ್ನು ಚಿನ್ನದ ಕವಚ ಮಾಡಲಾಗಿದೆ. ದೇವಾಲಯದ ಪಕ್ಕದಲ್ಲಿಯೇ ಸುಂದರವಾದ ಶರಣ ಬಸವೇಶ್ವರರ ಕೆರೆ, ಅದನ್ನು ಅಪ್ಪನ ಕೆರೆ ಅಂತಲೂ ಕರೀತಾರೆ. ಇದ್ದು ಪ್ರವಾಸಿಗರಿಗೆ ದೋಣಿ ವಿಹಾರ ಸೌಲಭ್ಯ ಒದಗಿಸುತ್ತದೆ. ಕಲಬುರಗಿಯ ಇತಿಹಾಸವನ್ನು ಪರಿಚಯಿಸುವ ಸಲುವಾಗಿ ಸರ್ಕಾರ ವಸ್ತು ಸಂಗ್ರಹಾಲಯವನ್ನು ಜ್ಞಾನವರ್ಧಕ ಸ್ಥಳವಾಗಿದೆ. ಅಷ್ಟು ಸಂಗ್ರಹಗಳು ಇಲ್ಲಿ ನೆಲೆಗೊಂಡಿವೆ. ನವಶಿಲಾಯುಗದ ಕುರುಹುಗಳು. ಕಲಬುರಗಿ ಜಿಲ್ಲೆಯ ಸನ್ನತಿ ಮಸ್ಕಿ ಪ್ರದೇಶದಿಂದ ಸಂಗ್ರಹಿಸಿದ ನವಶಿಲಾಯುಗದ ಕಾಲದ ಕಲ್ಲಿನ ಉಪಕರಣಗಳು, ಕುಂಬಾರಿಕೆ ತುಣುಕುಗಳು, ಮಣಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಐತಿಹಾಸಿಕ ಆಟಗಳು. ಸನ್ನತಿ ತಾಣದಲ್ಲಿ ದೊರೆತ 1-2ನೇ ಶತಮಾನದ ಬೇಯಿಸಿದ ಜೇಡಿ ಮಣ್ಣಿನ ಅಪರೂಪದ ಆಟಿಕೆಗಳನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಐತಿಹಾಸಿಕ ಆಟಗಳು ಕಣ್ಮರೆಯಾಗಿರುವಂಥ ಸಂದರ್ಭದಲ್ಲಿ ಇದು ನಮಗೆ ಪುನರ್ ನೆನಪಿಸುತ್ತವೆ. ಐತಿಹಾಸಿಕ ಆಟಗಳು, ಗೊಂಬೆಗಳು ಇವೆಲ್ಲ. ನಾಣ್ಯಗಳ ಸಂಗ್ರಹ. ವಿಜಯನಗರ ಸಾಮ್ರಾಜ್ಯದ ಚಿನ್ನದ ನಾಣ್ಯಗಳು. 96 ಐತಿಹಾಸಿಕ ನಾಣ್ಯಗಳ ಅಪರೂಪದ ಸಂಗ್ರಹವನ್ನು ಇಲ್ಲಿ ನೋಡಬಹುದು. ಸಿಂಧು ನಾಗರಿಕತೆಯ ಪ್ರತಿಕೃತಿಗಳನ್ನು ಕೂಡ ವೀಕ್ಷಿಸಬಹುದು. ಹಲವಾರು
ಒಂದು ಅವರ ಬಳಸ್ತಾ ಇದ್ದಂತಹ ಸಾಮಾನುಗಳನ್ನು ನೋಡಿ ಆ ಒಂದು ಸಿಂಧು ನಾಗರಿಕತೆ ಹೇಗಿತ್ತು ಅನ್ನುವ ಒಂದು ಕಲ್ಪನೆ ಕೂಡ ನಮಗೆ ಇಲ್ಲಿ ಬರುತ್ತೆ. ಇದೊಂದು ನಮಗೆ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಶೈಕ್ಷಣಿಕವಾಗಿ ಕೂಡ ನಮಗೆ ಬಹಳ ಸಹಾಯವನ್ನು ಮಾಡುವಂತಹ ಒಂದು ವಸ್ತು ಸಂಗ್ರಹಾಲಯವಾಗಿದೆ. ದೇವಾಲಯದ ಸಭಾಮಂಟಪವು 36 ಕಮಾನುಗಳು, ಸುಂದರವಾದ ಕಂಬಗಳನ್ನು ಒಳಗೊಂಡಿದೆ. ಕಂಬಗಳ ಮೇಲೆ ನವಿಲು, ಆನೆ, ಗರುಡ, ಗಿಳಿಗಳ ಸುಂದರ ಕೆತ್ತನೆಗಳು ಕೂಡ ಇಲ್ಲಿವೆ. ಪಂಚಲೋಹದ ಕಳಸ, ಗೋಪುರದ ಮೇಲೆ 5 ಲೋಹಗಳಿಂದ ಮಾಡಿದ ಭವ್ಯವಾದ ಪಂಚಲೋಹ ಕಳಸವಿದೆ. ಒಳಗಿನ ಸೀಲಿಂಗ್ನಲ್ಲಿ ಅಪರೂಪದ ಕನ್ನಡಿಯ ಕೆಲಸಗಳು ಅದ್ಭುತವಾಗಿವೆ. ಶಿಕ್ಷಣ ಸೇವೆ, ತನ್ನದೇ ಆದ ಸ್ವಾಯತ್ತ ವಿಶ್ವವಿದ್ಯಾನಿಲಯವನ್ನು ಕೂಡ ಇಲ್ಲಿ ಕಾಣಬಹುದು. ಇಲ್ಲಿ ಸ್ಥಾಪನೆ ಕೂಡ ಆಗಿದೆ ಮತ್ತು ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಆಧ್ಯಾತ್ಮಿಕದ ಕಡೆ ಕೂಡ ಒಲವನ್ನು ಇದು ತೋರಿಸ್ತಾ ಇದೆ. ಮತ್ತು ಬಂದವರು ಕೂಡ ಆ ಒಂದು ಬಸವೇಶ್ವರರ ದೇವಸ್ಥಾನ ಆ ಪರಿಸರವನ್ನು ಕಂಡಾಗ ಅವರಿಗೆ ಒಂದು ಆಧ್ಯಾತ್ಮಿಕ ಒಲವು ತನ್ನಷ್ಟಕ್ಕೆ ತಾನೇ ಮೂಡುತ್ತದೆ. ಜೊತೆಗೆ 12ನೇ ಶತಮಾನದ ದಾರ್ಶನಿಕರು, ಅದರಲ್ಲೂ ಬಸವಣ್ಣನವರು ಒಬ್ಬ ವಿಶ್ವಗುರುವಾಗಿ ಎಷ್ಟು ಮಟ್ಟದಲ್ಲಿ ಜನಗಳಿಗೆ ಸಮಾಜಕ್ಕೆ ಸೇವೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಇಂತಹ ಮಹಾಪುಣ್ಯ ಪುರುಷರ ಒಂದು ದೇವಸ್ಥಾನವನ್ನು ನಾವು ಕಣ್ಣಾರೆ ಕಾಣಬೇಕು. ಇದು ಕಲಬುರಗಿಯಲ್ಲಿದೆ, ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ. ನಾವು ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಹೋಗಿ ನೋಡಬೇಕು. ಎಲ್ಲ ಕಡೆಯಿಂದಲೂ ಜಾತ್ರೆಯ ಸಮಯದಲ್ಲಿ ಆ ಬೆಳ್ಳಿಯ ರಥವನ್ನು ಅಲ್ಲಿ ಪೂಜೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಅದನ್ನು ಕೂಡ ಬಹಳ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆ ಬೆಳ್ಳಿಯ ರಥೋತ್ಸವದ ಒಂದು ಸಂದರ್ಭದಲ್ಲೂ ಕೂಡ ನಾನಾ ಕಡೆಗಳಿಂದ ಜನಗಳು ಬಂದು ಭಾಗವಹಿಸ್ತಾರೆ. ಏಕೆಂದರೆ ಅಷ್ಟು ಪವಿತ್ರವಾದಂಥ ಒಂದು ಸ್ಥಳ, ಪವಿತ್ರವಾದಂಥ ಒಂದು ದೇವಸ್ಥಾನ ಎಂಬ ನಂಬಿಕೆ ಕೂಡ ಎಲ್ಲರಲ್ಲೂ ಕೂಡ ಇದು ಇದೆ. 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ, ಸಮಾಜ ಸುಧಾರಕ, ಕಾಯಕವೇ ಕೈಲಾಸ, ದೇಹವೇ ದೇಗುಲ ಎಂದು ಜಗತ್ತಿಗೆ ಸಾರಿದ ದಿವ್ಯಾತ್ಮ. ದೇಹವೇ ದೇಗುಲ ಅಂತಂದರೆ ನಾವೇನೋ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ನಮ್ಮ ದೇಹವನ್ನೇ ಒಂದು ನಾವು ಕೆಲಸ ಮಾಡಬೇಕು. ತೋರಿಸಿ, ಅದು ಈ ಮೇಲಕ್ಕೆ ಎತ್ಕೊಳ್ಳಿ. ಅದು ದೇವ್ರ ಹತ್ರ ಕೊಟ್ಟು ಆಮೇಲೆ ನೀವು ಅದನ್ನ ಧರಿಸೋದಾ? ನಾವು 50,000 ಖರ್ಚು ಬರ್ತದ್ರಿ. ಏನು ಹೇಳಿ? 50,000 ಖರ್ಚು ಆಗ್ತದೆ ಇವತ್ತು ಮಾಡ್ಕೋಬೇಕಾದ್ರೆ. ಓ, ಓಕೆ, ಚೆನ್ನಾಗಿದೆ. ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ನಾವೇನು ಬೇಕಾದ್ರೆ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳಲ್ವಾ? ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ರೀ. ಯಲ್ಲಮ್ಮ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಹೋಗಿದ್ವಿ. ಈ ಥರ ಸರ ಇನ್ನೂ ಚೆನ್ನಾಗಿ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ತೊಗೊಂಡು ಹೋಗ್ತಾ ಇದ್ರು. ಮತ್ತು ವಯಸ್ಸಾಗಿರುವಂಥವ್ರು ಅಲ್ಲಿ ನಿಂತ್ಕೊಂಡು ಎಲ್ರಿಗೂ ಅರಿಶಿನ ಕುಂಕುಮ ಹಚ್ತಾ ಇದ್ರು. ನಾವು ಭೀ ಹಚ್ತೇವೆ ಮೇಡಮ್. ಹಚ್ಚಿ. ಓ, ನಿಮ್ಮಂತ ಆಶೀರ್ವಾದ ನಮ್ಗೆ ಬೇಕಲ್ಲ. ಆಯ್ತು, ನಾವು ಭೀ ಹಚ್ತೇವೆ, ನಾವು ಭೀ ಹಚ್ತೇವೆ. ಚಿಕ್ಕದಾಗಿ ಸ್ವಲ್ಪ ಹಾಕಿ. ಅವರು ಈ ಸ್ವಲ್ಪ ಹಾಕಿ. ಶಾಂತಿ ಸಮಾಧಾನ ಒಳ್ಳೇದಾಗಲಿ ತಾಯಿ ನಮ್ಮ ನೀವು ದೇವ್ರದೆಲ್ಲ ದರ್ಶನ ಮಾಡಿದ್ದೀರಾ? ನಾವೆಲ್ಲರೂ ಸ್ವಲ್ಪ ಪರವಾಗಿ ಮಾಡ್ಕೊಂಡಿವಿ. ಭಾಳ ಸಂತೋಷ ಆಯ್ತು ನಿಮ್ಮ ಹತ್ರ ಕೇಳ್ಕೊಂಡಿದ್ದಕ್ಕೆ. ಎಲ್ಲರೂ ನಮಸ್ಕಾರ.